ನಮಸ್ಕಾರ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬೀದಿಯಲ್ಲಿ ಬದುಕು, ರಸ್ತೆಯಲ್ಲಿ ಸಂತ್ರಸ್ತರು. ಅಗ್ರಹಾರ ದಾಸರಹಳ್ಳಿ ಸ್ಲಂನಲ್ಲಿ ಮುಂದುವರೆದ ಹೋರಾಟ. ಸತ್ತರು ಕದಲಲ್ಲ ಎಂದು ನಿವಾಸಿಗಳ ಪ್ರತಿಭಟನೆ. ಅಗ್ರಹಾರ ದಾಸರಹಳ್ಳಿಯಲ್ಲಿ ಸ್ಲಂ ಸಂತ್ರಸ್ತರ ಅಳಲು ಇನ್ನೂ ಕೂಡ ಮುಂದುವರೆದಿದೆ. ಮೂರನೇ ದಿನವೂ ಕೂಡ ಮುಂದುವರೆದಿದೆ ಸಂತ್ರಸ್ತರ ಹೋರಾಟ. ರಾತ್ರಿಯೂ ಕೂಡ ಬೀದಿಯಲ್ಲೇ ಮಲಗಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಮೈನ್ ಆಗಿ ಅಂದ್ರೆ ಸೋಮಣ್ಣ ಅವರು ಹೇಳೋ ಪ್ರಕಾರ ಎರಡೆರಡು ಮನೆ ಇರುವಂತ ಹಿನ್ನೆಲೆಯಲ್ಲಿ ಅವರನ್ನ ಮನೆ ಖಾಲಿ ಮಾಡಿಸಿದೀವಿ ಅಂತ ಹೇಳ್ತಾ ಇದ್ದಾರೆ. ಇವರು ಇಲ್ಲ, ನಮ್ಗಿರುವಂಥದ್ದು ಅದು ಒಂದೇ, ನಾವು ಅದಕ್ಕೋಸ್ಕರ ಆ ಮನೆ ಸಿಗೋವರೆಗೆ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಇವರು ಬೀದಿಯಲ್ಲಿದ್ದಾರೆ. ಕಲ್ಯಾಣ ಮಂಟಪಕ್ಕೆ ಶಿಫ್ಟ್ ಆಗದೆ ಸಂತ್ರಸ್ತರು ಧರಣಿಯನ್ನ ಮುಂದುವರಿಸಿದ್ದಾರೆ. ಶಾಮಿಯಾನ ಟೆಂಟ್ ಹಾಕಿಕೊಂಡು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಪುಟ್ಟ ಮಕ್ಕಳ ಜೊತೆಗೆ ಕುರಿಯುವಂತ ಚಳಿಯಲ್ಲಿ ಧರಣಿಯನ್ನ ಮುಂದುವರಿಸಿದ್ದಾರೆ. ಇದ್ದರೂ ಸತ್ತರೂ ಇಲ್ಲೇ ಇರ್ತೇವೆ, ನಾವು ಯಾವುದೇ ಕಾರಣಕ್ಕೂ ಶಿಫ್ಟ್ ಆಗಲ್ಲ, ನಮಗೆ ನ್ಯಾಯ ಬೇಕು ಅಂತ ಹೇಳ್ತಾ ಇದ್ದಾರೆ ಸಂತ್ರಸ್ತರು. ಇಲ್ಲಿ ಸದ್ಯ ಕೋರ್ಟ್ ಸಂತ್ರಸ್ತರನ್ನ ಕಲ್ಯಾಣ ಮಂಟಪಕ್ಕೆ ಶಿಫ್ಟ್ ಮಾಡುವಂತೆ ಸೂಚಿಸಿತ್ತು. ಮುಂದಿನ ವಿಚಾರಣೆಯನ್ನ ಮಂಗಳವಾರಕ್ಕೆ ಮುಂದೂಡಿದೆ. ಆದರೆ ಕೋರ್ಟ್ ಆದೇಶಕ್ಕೂ ಕೂಡ ಕ್ಯಾರೆ ಅಂತ ಇಲ್ಲ. 17 ಕುಟುಂಬಗಳು ಇಲ್ಲಿ ಬೀದಿಯಲ್ಲೇ ಈಗ ಇರುವಂಥದ್ದು. ಚಿಕ್ಕ ಮಕ್ಕಳ ಜೊತೆ ಬೀದಿಯಲ್ಲೇ ವಾಸವನ್ನ ಮಾಡ್ತಾ ಇದ್ದಾರೆ. ನಮಗೆ ನ್ಯಾಯ ಸಿಗುವವರೆಗೂ ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೋರ್ಟ್ ಆದೇಶ ಬಂದಿದೆ, ಕಲ್ಯಾಣ ಮಂಟಪಕ್ಕೆ ಅವರನ್ನ ಶಿಫ್ಟ್ ಮಾಡಿ ಮಂಗಳವಾರ ವಿಚಾರಣೆಗೆ ಕೈಗೆತ್ಕೊಳ್ತೀನಿ ಅಂತ. ಆದ್ರೆ ಇವರು ಕೋರ್ಟ್ನ ಒಂದು ಆದೇಶವನ್ನು ಕೂಡ ಕ್ಯಾರೆ ಅಂತಿಲ್ಲ. ನಾವೇ ಹೋಗಲ್ಲ ಸರ್, ನಮಗೆ ನ್ಯಾಯನೇ ಸಿಕ್ಕಿಲ್ಲ, ನಾವೆಲ್ಲಿಗೆ ಹೋಗೋಣ ಸರ್? ಪರವಾಗಿಲ್ಲ, ಸತ್ರು ಇಲ್ಲೇ ಸಾಯ್ತೀವಿ, ಬೀದಿ ಪಾಲ್ ಆಗ್ಬಿಟ್ಟಿದ್ದೀವಿ, ನಾವೆಲ್ಲೂ ಹೋಗಲ್ಲ, ನಾವಿಲ್ಲೇ ಇದ್ದು ಬಿಡ್ತೀವಿ. ನಮ್ಗಿಲ್ಲಿ ಇರೋಕ್ಕಾಯ್ತು. ಈಗ ಮಕ್ಕಳು ಮರಿ, ಈಗ ಮಕ್ಕಳು ಗಂಡದಿರ್ ಶುಗರ್ ಪೇಷಂಟ್ ಇಟ್ಕೊಂಡಿದ್ದೀವಿ. ಆಮೇಲೆ ಅಜ್ಜಿದಿರ್ನ ನೋಡ್ತಾ ಇದ್ದೀರಾ ನೀವೇ. ಚಳಿ ನೋಡಿ ಸರ್, ಕೋಲ್ಡ್ ವೆದರಲ್ಲಿ ಮಕ್ಕಳು ಇಟ್ಕೊಂಡಿದ್ದೀವಿ ಸರ್. ಇದು 2ನೇ ರಾತ್ರಿ, ನಮಗೆ ಇದು 2ನೇ ರಾತ್ರಿ. ಹೆಂಗಿದೆ ವೆದರ್ ನೋಡಿ ಸರ್. ಅದಕ್ಕಾನ ನಿಮ್ ಕಳ್ ಚುರ್ಕಂತಿಲ್ವಾ? ನಮ್ಮ ಮಕ್ಳು ನೋಡಿ, ನಮ್ಮ ಹೆಣ್ಮಕ್ಳು ಗಂಡ್ ಮಕ್ಳು ಇಟ್ಕೊಂಡಿದೀವಿ, ಕಳ್ ಚುರ್ಕಂತಿಲ್ವಾ? ಅಜ್ಜಿದಿರ್ ನೋಡ್ರಿ. ಇನ್ಯಾರನ್ನ ಬಂದು ನಮ್ ಕಷ್ಟ ನಮ್ ಸುಖ ಏನಂತ ಒಬ್ರನ್ನ ಬಂದು ಕೇಳಿದಾರ? ನಾವು ನಳ್ತಾ ಇದೀವಿ. ನಮಗ್ ಹೋಗಿ ಹೋಗಿ ಅಂದ್ರೆ ಎಲ್ಲಿಗೆ ಹೋಗೋಣ? ಆಧಾರ ಇದೆಯಾ? ಬೀದಿ ಪಾಲ್ ಮಾಡಿದಾರ್ ತಾನೆ, ಎಲ್ಲಿಗೆ ಹೋಗೋಣ? 7 ವರ್ಷ ಆಗಿದೆ ನಾವು ಸಂಸಾರ ಮಾಡಿ ಬಿಲ್ಡಿಂಗ್ಗಳಿಗೆ ಬಂದು 7 ವರ್ಷ ಆಗಿದೆ. 7 ವರ್ಷದಿಂದ ನೀವೇನು ಕಷ್ಟ ಏನು ಸುಖ ಏನು, ನೀವೇನು ಮಾಡ್ತಾ ಇದ್ದೀರಾ, ಎಲ್ಲಿದ್ದೀರಾ ಅಂತ ಯಾರು ಬಂದು ನಮ್ಮನ್ನು ಕೇಳಿಲ್ಲ. ಇವತ್ತು ನಾವಿರೋ ಮನೆಗಳಲ್ಲಿ ನಮ್ಮನ್ನೆಲ್ಲ ಕೆಳಗಡೆ ಇಳಿಸ್ಬಿಟ್ಟು ಇವಾಗ ಬಂದಿದ್ದೀರಾ ನೀವು ದೌರ್ಜನ್ಯವಾಗಿ ಮನೆಗಳಿಗೆ ಸೇರ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಆಚೆ ಹಾಕಿದ್ದಾರೆ. ನಮಗೆ ಯಾಕೆ ಈ ಥರ ಮಾಡಿದ್ದಾರೆ ಅಂತ ನಾವು ನ್ಯಾಯ ಕೇಳ್ತಾ ಇದ್ದೀವಿ. ವೀರಶೈವ